ಲೇಡಿ ಬರ್ಡಿಂದ ಡೈರೆಕ್ಟ್ ಆಗ್ತೀವಿ. 7:15 ತೆಗ್ದಿರೋದು. 7:15 ತೆಗೆದ್ರೆ ನಮ್ಮ ಹತ್ರ ಕೈ ಹಾಕ್ತಾವ ನೋಡ, ಇಬ್ರು ಇದೀವಿ ನಾವು. ನೋಡಲ್ಲಿ ರೇಟ್ ಹಾಕೋರು ನೋಡಲ್ಲಿ. ಗುಡ್ ಮಾರ್ನಿಂಗ್ ಕರ್ನಾಟಕ, ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಪ್ರೇಮಿಗಳ ಹಾಟ್ಸ್ಪಾಟ್ ಆದಂಥ ಬ್ಯಾಂಗ್ಳೂರಿಗೆ ವರ್ಲ್ಡ್ ಫೇಮಸ್ ಆಗಿರುವಂಥ ಒಂದು ಬೆಟ್ಟ. ಯಾವ ಬೆಟ್ಟ ಅಂತ ನೀವು ಆಲ್ರೆಡಿ ಪ್ರೇಮಿಗಳ ಹಾಟ್ಸ್ಪಾಟ್ ಅಂದಿದ ತಕ್ಷಣ ಗೆಸ್ಟ್ ಮಾಡಿರ್ತೀರ. ಅವರೇ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಪದಂಡಪ್ಪ ವೆಲ್ದಾಮು ಆನಾಗಿದೆ ಹಾಂ ಅವರೊಬ್ಬರೇ ಬರಲ್ಲ, ನಾನು ಎಂದಾರು ಬರಲ್ಲ. ಬಾ ಹತ್ತು ಯಾಕೆ ಸೊ ಈಗ ಶುರುವಾಗ್ತಿದೆ ನಮ್ಮ ಪಯಣ. ನಿಮಗೆ ಮತ್ತೆ ನಾನು ಒಂದು ಶಾರ್ಟ್ ಬ್ರೇಕ್ನ ನಂತರ ಸಿಗ್ತೀನಿ ನದಿ ಇರ್ತಲ್ಲಿ. ಕಮಲಕ್ಕೆ ಪಾಪ ಹೋಗುವ. ಇದೇನೋ ಮಂಜು ಇಷ್ಟು ಬೆಳಿಗ್ಗೆ ಇಲ್ಲಿ ನಮ್ಮ ಹತ್ರ ಕೈ ಹಾಕ್ತಾವ ನೋಡ, ಇಬ್ರು ಇದೀವಿ ನಾವು. ಸೂರ್ಯ ಇಲ್ಲಿ ನೋಡಿ, ಇಲ್ಲಿ ಬೆಳಗ್ಗೆ ಎಷ್ಟು ಮಂಜಿಲ್ಲಿ, ಬೆಳಗ್ಗೆ ಮಂಜು ಕಣ ಇಲ್ಲಿ. ಹೌದಾ? ಅಲ್ಲೋಡೋದು. ಹಾಂ ಅದೇ ನಾನು ಬ್ರೇಕಲ್ಲಿ ಏರ್ ಔಟ್ ಮಾಡಿಸ್ಬೇಕು ಸೂರ್ಯ. ಬ್ರೇಕಲ್ಲ? ಹಾಂ ಏರೋ ಹೊಡೆದ್ಬಿಟ್ಟು ಬ್ರೇಕ್ ಇಟ್ಕೊಂಡು ಹೋಗು. ಹಂಗೆ ಮಾಡಿದ್ರೆ ಆಗಲ್ಲ, ಅದು ಗಾಡಿ ನಿಲ್ತ್ಕೊಳ್ಳಲ್ಲ. ಸ್ಪೀಡಾಗಿ ಹೊಡೆದ್ಬಿಟ್ಟು ಬ್ರೇಕ್ ಹಿಡಿದ್ರೆ ಅದು ಏರ್ ತೊಗೊಂಬಿಟ್ಟಿರುತ್ತಾ, ಸ್ಲೋ ಆಗಿ ಹಿಡಿಯುತ್ತೆ ಬ್ರೇಕು. ಅವ್ನು ಲಾಸ್ಟ್ ಟೈಮೇ ಸರ್ವಿಸಿಗೆ ಕೊಟ್ಟಾಗಲೇ ಹೇಳ್ದ, ಸರ್ ಹಿಂಗೆ ನಿಲ್ಸಿದ್ರೆ ಏರ್ ತೊಗೊಂಬಿಡುತ್ತೆ, ಬ್ರೇಕ್ ಒಂದು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಅಂತ. ಸರಿ ಆಯಿತು, ನೆಕ್ಸ್ಟ್ ಸರ್ವಿಸಿಗೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ತಗೊಂಬಂದೆ. ಅದಾದ್ಮೇಲೆ ಹೋಗೇ ಇಲ್ಲ ಆ ಕಡೆ ಸರ್ವಿಸ್ಗೆ. ಹಿಡಿತೈತೆ, ಬಟ್ ಆ ಸಡನ್ನಾಗಿ ಸ್ಟಾರ್ಟಿಂಗಲ್ಲೆಲ್ಲ ಒಂದು ಫೀಲ್ ಬರುತ್ತಲ್ಲ, ಮುಟ್ಟಿದ ತಕ್ಷಣ ನಿಂತ್ಕೊಂಡ್ಬಿಡುತ್ತೆ ಅನ್ನೋ ಥರ. ಆ ಥರ ಇಲ್ಲ, ಹಂಗೆ ಒಳಗೆ ಒಳ್ಳೆ ಸ್ಪಂಜ್ ಥರ ಪ್ರೆಸ್ ಆಯ್ತೈತೆ ಬ್ರೇಕು. ಗಾಡಿ ನಿಲ್ಸ್ಕೊತಲ್ಲ, ನಿಲ್ಸಿ ನಂಗೆ ಆಗಿರೋದು ಏನು ಮಾಡೋಣ. ಎಲ್ಲಿ ನಾವು ಚೇಂಜ್ ಆಗೋಕ್ಕಾಗಲ್ವಲ್ಲ ಈ ಥರ ಏನು ನಾನು ಏನು ಗಾಯ್ಸ್. ಇವಾಗ ರೈಲ್ವೆ ಕ್ರೋಸಿಂಗ್ ಚಿಕ್ಕ ಬೋಣ ಹೊರ ನೋಡ್ರಿ ಏನು ಮಾಡ್ತೀರ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು, ಈ ಗಾಡಿ ಸೇಲ್ಗಿದೆ. ಯಾರೋ ನಿಮ್ಮಲ್ಲಿ ಯಾರಿಗಾರು ಈ ಗಾಡಿ ಬೇಕು ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಅಲ್ಲ ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೆ, ಕ್ಯಾಮ್ರಾದಲ್ಲಿ ಮಾತಾಡ್ತಾ ಇದ್ದೆ. ಈಗ ಯಾರಿಲ್ಲ ಅಕ್ಕ ಬೆಳಗ್ಗೆ ಲೇಡಿ ಬರ್ಡಿಂದ ಡೈರೆಕ್ಟ್ ಆಗ್ತೀವಿ. ಹಾಂ ಯಾಕೆ ನಾಯಿರಾಗ ಹೋಗಿ ಹಾಕಿಸ್ತಾವನೆ ಅಷ್ಟು ಕಾಸ್ಟ್ಲಿನ? ಅಲ್ಲ ಫುಲ್ ಕಾಸ್ಟ್ಲಿ ಪೀಪಲ್ಲ ಇವರೆಲ್ಲ. ಇನ್ನೇನು ಮತ್ತೆ 10 ರೂಪಾಯಿ ಜಾಸ್ತಿ. 10 ರೂಪಾಯಿ ಜಾಸ್ತಿ ಸೂರ್ಯ, ಏನು ಹಿಂಗಂತ ಇದೆಯಾ ನೀನು? ಅಲ್ಲಿ ನೋಡಲ್ಲಿ ರೇಟ್ ಹಾಕೋರು ನೋಡಲ್ಲಿ. ನಾಯಿರಾದಲ್ಲೇ ಕಾಸ್ಟ್ಲಿ ಪೆಟ್ರೋಲು. ಯಾವ ಮೈಲೇಜ್ ಇಲ್ಲಪ್ಪ, ಅವನ್ನೆಲ್ಲ ಅವಳೇನೆ, ಸುಮ್ಮನೆ ಡವ್ ಅಷ್ಟೇ. ಈ ಪೆಟ್ರೋಲ್ ಎಲ್ಲ ಯಾವ ವರ್ಕ್ ಆಗುತ್ತೆ ಗೊತ್ತಾ? ಹೈ ಆಲ್ಟಿಟ್ಯೂಡಲ್ಲಿ ಇರ್ತೀವಲ್ಲ ಅವಾಗ ವರ್ಕ್ ಆಯ್ತವೆ ಈ ಪೆಟ್ರೋಲ್ಗಳು. ಈ ಪವರ್ ಪೆಟ್ರೋಲ್ ಎಲ್ಲ ಹಾಕಿಸ್ತೀವಲ್ಲ ಅವು. ನಾರ್ಮಲ್ ನಮ್ಮ ಥರ ಸಿಟಿಲೆಲ್ಲ ಓಡಾಡ್ಸೋದಕ್ಕೆ ನಾರ್ಮಲ್ ಪೆಟ್ರೋಲ್ ಸಾಕು. ಆಲ್ಟಿಟ್ಯೂಡ್ ಸಮುದ್ರದ ಇದರಿಂದ, ಸಿ ಲೆವೆಲಿಂದ ಎಷ್ಟೋ ಕಿಲೋಮೀಟ್ರ್ ಗಟ್ಟೆ ಮೇಲೆ ಹೋದರೆ ಹೈ ಆಲ್ಟಿಟ್ಯೂಡಲ್ಲಿ ಏರ್ ಕಮ್ಮಿ ಇರುತ್ತೆ, ಕಂಪ್ರೆಷನ್ ಆಗಲ್ಲ ಗಾಡಿಗೆ. ಆವಾಗ ಏರ್ ಜಾಸ್ತಿ ಇಂಟೇಕ್ ಇರಲ್ಲ, ಪೆಟ್ರೋಲಲ್ಲೇ ಗಾಡಿ ಓಡಬೇಕು. ಹಂಗಾಗಿ ಪರ್ಫಾರ್ಮೆನ್ಸ್ ಫ್ಯೂಲ್ ಆಗ್ತಾರೆ. ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡೋಕ್ಕೆ ಬರಲ್ಲ. ಟೀ ಕಾಫಿ ಬನಿಯನ್ ಹಾಕಿಲ್ಲ, ಡೈಲಿ ಬನಿಯನ್ ಹಾಕೋದು. ತೆಲುಗು ಮಾಮ ಅಗ್ಗಿಪಟ್ಟೆ ಮಚ್ಚ ఈడుంటది కెమెరా వేసుకునేకే పెంచుకునేది. ಬಂತಲ್ಲ ಅದೇ ಹುಡುಗಿ, ಯಾವ್ದೋ ಇನ್ನೊಂದು ಹುಡುಗಿ. ಶಿವರಾತ್ರಿ ಹಬ್ಬದ ದಿನ ನಾನು ನಂದಿ ಬೆಟ್ಟಕ್ಕೆ ಹೋಗಿದ್ದೀನಿ. 5 ಗಂಟೆಗೆ ಬಿಟ್ಟಿದ್ದೀವಿ ಇಲ್ಲಿ ಕರೆಕ್ಟಾಗಿ. ಅಲ್ಲಿಗೆ ಹೋಗೋಷ್ಟಿಗೆ 6:45 ಹಂಗೆ ಆಗಿತ್ತು. ಗೇಟ್ ತೆಗ್ದಿಲ್ಲ. 6:45 ಗಂಟೆ ತೆಗ್ದಿಲ್ವ ಗೇಟು?
7:15 ತೆಗ್ದಿರೋದು. 7:15 ತೆಗೆದ್ರೆ ಆ ಕಿವು ಹೋಗಕ್ ಆಗ್ಲಾರ್ದೆ ಮೇಲಕ್ಕೆ ಹೋಗೋಷ್ಟಿಗೆ 9 ಗಂಟೆ ಆಗೋಯ್ತು. ಶಬಾಸ್. ಇಲ್ಲ ಬೈಕಲ್ಲಿ ಹೋಗ್ಬೋದು ಬೇಗ. ಬೈಕ್ಗಳು ಬಿಡ್ತಾವ್ರೆ, ಕಾರ್ಗಳು ಬಿಡಲ್ಲ. 5:30 6 ಗಂಟೆಗೆಲ್ಲ ಬೈಕ್ಗಳು ಬಿಟ್ಬಿಡ್ತಾರೆ. ಏರ್ ಇಲ್ಲೇ ಇಲ್ವಾ ಸೂರ್ಯ? ಅಲ್ಲಿ ಏರ್ ಇಲ್ವಾ ಅಲ್ಲಿ? ಅವನ ಗಾಡಿ ಲತ್ತು ಬೇಡ, ನಂಗೆ ಭಯ ಆಗ್ತದೆ. ಅವನ್ ಭಯ ಅಲ್ಲ, ಎಲ್ಲಕ್ಕಿಂತ ಸೇಫ್ ಅವನೇ. ನಾನು ನೋಡ್ತಾ ಗಾಡಿ ರಾಮನ್. ನೋಡಿ ಇಲ್ಲ ನಿಮಗೆ ಮಾಮೂಲಿ ಟೀ ಕುಡ್ದೆ ಏನು ಅಳ್ಳಾಡಲ್ಲ ಅಂತ. ಮಾಮ నీకు చెప్తున్నాను, టీ తాగదే నీకు లేదని. నీకు లేదని ಎಲ್ಲಿ ಶುಂಠಿ ಕಾಪಿ ನೋ ಟೀ. ಸೊ ಗಾಯ್ಸ್, ಇವಾಗ ಏನು ಮಾಡ್ತಾ ಇದ್ದೀವಿ, ಒಂದು ಟೀ ಬ್ರೇಕ್ ತೊಗೊಂಡಿದ್ದೀವಿ. ಎಲ್ಲರೂ ಟೀ ಕುಡಿದು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ ಗಾಯ್ಸ್. ಟಿಫನ್ಗೆ ದೊಡ್ಡಬಳ್ಳಾಪುರ ಹೋಗೋಣ. ಟಿಫನ್ಗೆ ಪಲಾವ್ ಅಂತ ಒಂದಿದೆ, ಸಕ್ಕತ್ತಾಗಿದೆ. ಹನುಮಂತು ಪಲಾವ್. ದೊಡ್ಡಬಳ್ಳಾಪುರ. ಓಕೆ ಗಾಯ್ಸ್, ನೋಡ್ಕೊಳ್ಳಿ ಟೀ ಸ್ಪಾಟ್ ಇದೆ. ಇದು ಯಾವ ರೋಡು ಅಂತ ನನಗೆ ನಮ್ಮ ಅಪ್ರಾಣೆ ಗೊತ್ತಿಲ್ಲ. ನಮ್ಮ ಸೂರ್ಯ ಅವ್ರ ಹೆಸರುಘಟ್ಟ ರೋಡೇ, ಬಟ್ ಎಲ್ಲಿ ಕನೆಕ್ಟ್ ಆಗುತ್ತೆ? ಎಲ್ಲಿ ಕನೆಕ್ಟ್ ಆಗುತ್ತೆ ನೋಡಿ ಗಾಯ್ಸ್. ಇವ್ರನ್ನ ನೋಡ್ಕೊಂಬಿಡಿ. ಇದಕ್ಕೊಂದು ಮೀಮ್ ಹಾಕ್ತೀನಿ. ಯಾವ್ದು ಹೇಳಿದ್ದು? ಅದೊಂದು ತೆಲುಗು ಹೇಳ್ತಾ ಮೈಂಡ್ ಬ್ಲಾಕ್ ಆಗಿపోయింది ಅಂತ. ಅಲ್ಲ, ಯಾರವನು ಎಲ್ಲಿ ಕನೆಕ್ಟ್ ಆಯ್ತದೆ? ರೋಡಿ ಕನೆಕ್ಟ್ ಆಯ್ತದೆ. ಓಕೆ ಗೈಸ್, ನೋಡಿ ಎಲ್ಲ ಎರಡು ಏನಪ್ಪ ಮಂಗಳೂರು ಬಂದು 2 ಕಾಫಿ 2 ಟೀ 1 ಬಾದಾಮ್ ಹಾಲ್ನ ಬ್ರೇಕ್ನ ನಂತರ. ಯಾರ್ದು? ನಿಂದೇನ ಫೋನು? ನಿಂದ ಫೋನು? ಇಲ್ಲಿ ನೋಡಿ ಮಗ ತೋರಿಸಿಲ್ ಬಾಯಿಲೆ. ಯಾಕ್ರ ಹೆಂಗ್ ಮಾಡ್ತೀರಲ್ಲೇ? ಒಂದು ಟೀಗೋಸ್ಕರ ಮೊಬೈಲ್ ಬಿಟ್ಟು ಬಂದವನಲ್ಲ ಅವನು. ಮೊಬೈಲ್ನೇ ಮರ್ತು ಬರ್ತಾ ಇದ್ದಾನೆ ಗಾಯ್ಸ್. ಇವನಿಗೆ ಮದುವೆ ಮಾಡ್ಬಿಟ್ರೆ ಅಷ್ಟೇ. ಆಮೇಲೆ ಜಾತ್ರೆಗೆ ಹೋಗ್ಬಿಟ್ಟು ಹೆಂಡತಿ ಬಿಟ್ಟು ಬಂದ್ಬಿಡ್ತಾನೆ. ನೀವೆಲ್ಲ ಫ್ರೆಂಡ್ಸು. ನಮ್ಮ ಅಪ್ಪ ಅಮ್ಮ ಅವತ್ತೇ ಹೇಳಿದ್ರು, ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ ಜೊತೆ ಬೆರೀರಪ್ಪ ಅಂತ. ಗೊತ್ತಿರೋರು ನೀವುಗಳೇ ಹಿಂಗೆ ಮಾಡಿದ್ರೆ ಯಾರ ಜೊತೆಲ್ರೂ ಸ್ನೇಹ ಮಾಡೋದು? ನಮ್ಮ ಜೊತೆ. ನಾನು ಈ ಗಾಡಿಗೆ ಕೀಪನ್ ಯಾಕೆ ಹಾಕಿಲ್ಲ ಅಂತ ಯಾರು ಕ್ವಶನ್ ಮಾಡಿದ್ರ? ಯಾಕೆ ಹಾಕಿಲ್ಲ? ಓಡಿಸ್ಪ. ಏನಕ್ಕೆ ಹಾಕಿಲ್ಲ? ಅದು ಈ ಕೀಪನ್ಸ್ದು ಐಟಮ್ ಎಲ್ಲ ಸ್ಕ್ರಾಚ್ ಆಗುತ್ತೆ ಅಂತ. ನಿಜವಾಗ್ಲೂ ಸ್ಕ್ರಾಚ್ ಆಗುತ್ತೆ ಅಂತ. ಇವಾಗ ನಮ್ಮ ಸೂರ್ಯ ಅವರು ನಮ್ಮದು MT-50 ಓಡಿಸ್ತಾ ಇದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಕೇಳೋಣ. ಕಮಾನ್ ಗೈಸ್, ಲೆಟ್ಸ್ ಗೋ. ನಂದಿ ಹಿಲ್ಸ್ ಸ್ಟಾರ್ಟಿಂಗ್ ಪಾಯಿಂಟ್. ನಂದಿಗೆ ನೋಡಿ ನಮಸ್ಕಾರ ಮಾಡಿಕೊಂಡು ಈಗ ಬೆಟ್ಟ ಹತ್ತನ ಬನ್ನಿ. ಲೆಟ್ಸ್ ಗೋ. ಏನು ಮಾಡ್ತಾವ್ರೆ? ಏನದು? ಅದು ಫಾರ್ಮಸಿ ಓಪನ್ ಮಾಡೋಣ ಅಂತ. ಅಲ್ಲ, ಫಾರ್ಮಸಿನ ಇಲ್ಲ ಅಂದ್ರೆ ಸ್ಟಫಾ? ಸ್ಟಫು ನಿಮ್ಗೆ ತಲೆಯಲ್ಲಿ ಕೂರ್ಲಿಲ್ಲ, ಅದಕ್ಕೆ ಸೊಪ್ಪು ಹುಡುಕ್ತಾ ಇದೆಯಾ? ಓಕೆ ನಡ್ರಿ ಹೋಗೋಣ. ಯಾವ್ದು ಇದು ಗಾಡಿ ಚೆನ್ನಾಗೈತೆ. ಟ್ರಯಂಪು ಇದು ಟ್ರೈಗರ್ ಅಂತೀನಿ. ಯಾವುದದು? ಟ್ರಯಂಪು ಕೂಡ ಯಾವುದೋ ಗೊತ್ತಿಲ್ಲಪ್ಪ. ಎಲ್ಲ ವಾಪಸ್ ಬರ್ತಾರೆ. ನಾವು ಈಗ ಹೋಯ್ತಾ ಇದೀವಿ ಗಾಯ್ಸ್. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಅದೇ ನಂದಿ ಹಿಲ್ಸು. ಹೆಣ್ಮಕ್ಳನ್ನೆಲ್ಲ ಏನು ನೋಡಿಸ್ತವ್ರೆ? ಬಂದಿರ್ತಾರೆ ಹಂಗೆ. ಹೌದು, ಇಲ್ಲಿಗೆ ಬರ್ತಾವ್ರೆ. ಈ ಕಡೆಗೆ ಬರ್ತಾವ್ರೆ. ಇನ್ನು ಆ ಕಡೆ ಹೋಗಿ ಕಳಿಸ್ಬಿಡ್ತಾರೆ ನಮ್ಮ ಅಷ್ಟೇ.
ಬಿಡಲ್ಲ ಹೆಲ್ಮೆಟ್ ಹಾಕೊಳ್ದಂಗೆ 3 ಜನ ಹೋಯ್ತವ್ರೆ. ಎಲ್ಲ ರನ್ನಿಂಗು ವಾಕಿಂಗು ವಾಟರ್ ಡೂಯಿಂಗು. ಅಲ್ಲಿಗೆ ಹೋಗ್ತೀವಿ ಇವಾಗ ಆ ಪಾಯಿಂಟಿಗೆ. ಆದರೂ ಇದೊಂಥರ ರೋಡ್ ಗಾಡಿ ಓಡ್ಸೋಕೆ ಮಸ್ತಾಗಿರುತ್ತೆ. ವೀಕ್ ಡೇಸಲ್ಲಿ ಬಂದರೆ ಇನ್ನೂ ಫುಲ್ ಖಾಲಿ ಇರುತ್ತೆ. ಕಾರ್ ಇನ್ನೂ ಮಜಾ ಕೊಡುತ್ತೆ. ಒಳ್ಳೆ ಕಾರ್ ತೊಗೊಂಬರ್ಬೇಕು ಇಲ್ಲಿಗೆ. ಈ ಲ್ಯಾಂಬೋರ್ಗಿನಿದು ಇಲ್ಲೊಂದು ವೀಡಿಯೋ ಮಾಡಿ ಹಾಕೋರೆ ನೋಡಿ ನಂದಿ ಹಿಲ್ಸಲ್ಲಿ ಏನು ಸಕ್ಕತ್ತಾಗಿ ಬಂದಿದೆ ಗೊತ್ತಾ ಮಾತ್ರ. ಬ್ಯೂಟಿ ಮಾತ್ರ. ಈ ಥರ ಕಾರ್ಗಳಲ್ಲಿ ಏನು ಮಜಾ ಬರೋಲ್ಲ, ಸುಮ್ಮನೆ ಹೋಗ್ಬೇಕಷ್ಟೇ. ಈ ದೊಡ್ಡ ದೊಡ್ಡ ಕಾರ್ಗಳು ಬರ್ತಾವಲ್ಲ ಅವೆಲ್ಲ ಈಗ ತಿರುಗಿಸ್ತೀವಲ್ಲ ಅಲ್ಲಿ ಹಿಂಗೆ ಬ್ಲಾಂಕೆಟ್ ಆಗಿರ್ತವೆ. 30, 40, 50, 60ರಲ್ಲೆಲ್ಲ ತಿರುಗಿಸ್ತಾರೆ ಹಿಂಗೆ ಗಾಡಿನ. ಅದು ಹೋಗಿ ಹಿಂಗೆ ಏನಾಗಲ್ಲ, ಹಂಗೆ ಬ್ಲಾಂಕೆಟ್ ಆಗಿರುತ್ತೆ. ಇವೆಲ್ಲ ಹಿಂಗೆ ತಿರುಗಿಸೋಕೆ ಬರೋ ದಬಾಯ್ಕೊಂಡು ಗಾಡಿ ಬಿದ್ದೋಗಿರ್ತಾರೆ. 5ರಲ್ಲಿ 10 ಬರ್ತಾ ಇದು ಹೋಗ್ತಾ ಇದು ಬರ್ತಾ ಏನು ಗಾಡಿ ಮಾಡಿರ್ತಾರೆ. ಹತ್ಬೇಕಾರೆ ಮುಕ್ಳಾರ್ದು ಹೋಗುತ್ತೆ ಮಾತ್ರ. ಎಲ್ಲಿ ಬಂತು? ಇನ್ನೂ 36 ಏನೋ ಆಯ್ತು, ಇನ್ನೂ ಮೇಲೆ ಹೋಗ್ಬೇಕು. ಏನಂದ್ರೆ ಒಳ್ಳೆ ಗಾಡಿ ಬಿದ್ರ ಅವ್ರು ಬಿದ್ರ ಅವರು ಏನೋ ಜಾಕೆಟ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ರು ನೋಡು. ಬಿದ್ದಿದ್ರ ಅವರು ಹೆಂಗೆ ಅಂತ? ಯಾರು ಅಲ್ಲಿ ಕಾರ್ನರಲ್ಲಿ ನಿಲ್ಸಿದ್ರಲ್ಲ, ಏನೋ ಜಾಕೆಟ್ ಬೇರೆ ಚೆಕ್ ಮಾಡ್ಕೋತಾ ಇಲ್ಲ ಹುಡುಗಿ, ಬಿದ್ದೋಗಿಲ್ಲ ಹಿಂಗೆ ಅಂತ ಡೌಟ್ ಆಯ್ತು. ಏನಿಲ್ಲ, ಸುಮ್ಮನೆ ಬರ್ಬೇಕಷ್ಟೆ. ನೋಡು ಜನನೇ ಇಲ್ಲ ಇವತ್ತು, ಖಾಲಿ ಹೊಡಿತೈತೆ ನಂದಿ ಹಿಲ್ಸ್. ಅಬ್ಬಾ, ಕೊನೆಗೂ ನಂದಿ ಹಿಲ್ಸಲ್ಲಿ ಒಂದು ಪಾರ್ಕಿಂಗ್ ಸಿಕ್ತು. ಈ ಗೊರಿಲ್ಲಾ 450 ಗಾಡಿ ನೋಡ್ರಿ, ಏನು ಮಸ್ತ್ ಇಂಜಿನ್ ಗೊತ್ತಾ, ಒಳ್ಳೆ ಟಾರ್ಕು. ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಗಾಡಿನ. ನೋಡೋಣ ಇನ್ ಫ್ಯೂಚರ್ ಯಾರು ಕೊಲ್ಯಾಬ್ ಮಾಡ್ತೀರಾ ಅಂದರೆ ಕೊಲ್ಯಾಬ್ ಮಾಡಿ ಗಾಡಿನ ಎಕ್ಸ್ಪೀರಿಯನ್ಸ್ ಮಾಡೋಣ. ಇದೂ ಅಷ್ಟೇ ಒಳ್ಳೆ ಗಾಡಿ ಆ ಕಡೆ. ಬಟ್ ಅದು ಏನೋ ಹೆಡ್ದು ಪ್ರಾಬ್ಲಮ್ ಇದೆ ಗುರು ಆ ಗಾಡಿಗಳಲ್ಲಿ, ಏನಂತ ಗೊತ್ತಿಲ್ಲ. ಎಲ್ಲರೂ ಕಂಪ್ಲೇಂಟ್ ಜಾಸ್ತಿ ಮಾಡ್ತಾವ್ರೆ. ನಮ್ಮ ಹುಡುಗರು ಎಲ್ಲೋದ್ರಪ್ಪ ಬಂದಿಲ್ಲ.